जय गुरुदेव। सर्ववेदांत सिद्धांत गोचरं तमगोचरं गोविंदं परमानंदं ಸದ್ಗುರುಂ ಪ್ರಣತೋಸ್ಮ್ಯಹಂ. ಸಾಮಾನ್ಯವಾಗಿ ನಮ್ಮೆಲ್ಲ ಆ, ಗ್ರಂಥಗಳು ಗುರುವಿಗಾಗ್ಲಿ ಅಥವಾ ದೇವರಿಗಾಗ್ಲಿ ಮಂಗಲಾಚರಣೆ ಪದ್ಯದಿಂದ ಶುರುವಾಗುತ್ತೆ ಅಥವಾ ಸ್ತುತಿಯಿಂದ ಶುರುವಾಗುತ್ತೆ. ಹಾಗೆ ಇದರಲ್ಲೂ ಕೂಡ ಆ, ಆಚಾರ್ಯ ಶಂಕರರು ಆ, ತಮ್ಮ ಗುರುಗಳನ್ನ ಮತ್ತೆ ಅವರ ಇಷ್ಟ ದೇವರು ಕೃಷ್ಣ ಅಂದ್ರೆ ಗೋವಿಂದ ಎರಡನ್ನೂ ಒಟ್ಟಿಗೆ ಸ್ತುತಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಪರಮಾನಂದ ಸ್ವರೂಪನಾದಂತಹ ಸದ್ಗುರುವಿಗೆ, ಗೋವಿಂದನಿಗೆ, ಇಲ್ಲಿ ಗೋವಿಂದ ಭಗವತ್ಪಾದರು ಅಂತನಾದ್ರೂ ನೋಡ್ಬೋದು, ಅವರ ಗುರುಗಳು, ದೀಕ್ಷಾ ಗುರುಗಳು, ಹಾಗೆ ಅವರ ಇಷ್ಟ ದೇವರಾದಂತಹ ಕೃಷ್ಣ ಅಥವಾ ಗೋವಿಂದನಾದ್ರೂ ಸ್ಮರಿಸಬಹುದು. ಪರಮಾನಂದ ಸ್ವರೂಪ ಅಂತ ಸದ್ಗುರು ರೂಪಿಯಾದಂತಹ ಗೋವಿಂದನಿಗೆ ಪ್ರಣತೋಸ್ಮ್ಯಹಂ, ನಮಸ್ಕರಿಸ್ತೇನೆ. ಎಂತಹ ಪರಮಾನಂದ, ಎಂತಹ ಸದ್ಗುರು ಅಂದ್ರೆ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ. ಎಲ್ಲ ಸಿದ್ಧಾಂತಗಳಿಗೂ ಸಿದ್ಧಾಂತಗಳಲ್ಲಿ ಹೇಳಲ್ಪಟ್ಟಿರುವವನು, ಆದ್ರೆ ಅದಕ್ಕೆ ನಿಲುಕದೇ ಇರ್ತಕ್ಕಂಥವನು. ಈ ಎಲ್ಲ ವೇದಶಾಸ್ತ್ರಗಳು ಭಗವಂತನ ಅಥವಾ ಗುರು ಮಹಿಮೆಯನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತವೆ, ಆದ್ರೆ ಅದು ಹೇಳಲಿಕ್ಕೆ ಅಸಾಧ್ಯವಾಗುತ್ತೆ. ಅಂತಹ ಒಂದು ಶಕ್ತಿಗೆ ಪ್ರಣತೋಸ್ಮ್ಯಹಂ, ಪ್ರಣಮಾಮಿ, ಅಹಂ ಪ್ರಣಮಾಮಿ ಅಂತ, ನಾನು ಅದಕ್ಕೆ ವಂದಿಸುತ್ತೇನೆ, ನಮಸ್ಕರಿಸುತ್ತೇನೆ ಅಂತ ಈ ಮೊದಲನೇ ಶ್ಲೋಕದ ಒಂದು ವಿವರಣೆ. ಸೊ ಇದರಲ್ಲಿ ಚಮತ್ಕಾರ ಏನಪ್ಪಾ ಅಂತಂದ್ರೆ, ಗೋವಿಂದ ಇಷ್ಟ ದೇವರು ಗೋವಿಂದ ಮತ್ತೆ ಗುರುಗಳು ಗೋವಿಂದ ಭಗವತ್ಪಾದರಿಗೆ, ಶಂಕರಾಚಾರ್ಯ ಗುರುಗಳು ಗೋವಿಂದ ಭಗವತ್ಪಾದರು, ಅವರ ಗುರುಗಳು ಗೌಡಪಾದರು. ಸೊ ಹೀಗೆ ಆ ಗುರು ತತ್ವಕ್ಕೆ ಮತ್ತೆ ಆ ಪರಮಾತ್ಮ ತತ್ವಕ್ಕೆ ಅದೆರಡು ಬೇರೆ ಅಂತ ಏನಿಲ್ಲ, ಅದು ಎಲ್ಲವನ್ನು ಒಂದರಲ್ಲೇ ಹೇಳಿದ್ದಾರೆ. ಬಹಳ ಚೆನ್ನಾಗಿದೆ ಅದು. ಮುಂದಿನ ಶ್ಲೋಕ ಮತ್ತೆ ನೋಡೋಣ.